ನದಿ ದಡದಲ್ಲಿ ಶವ ಹೂತಿಟ್ಟ ಪ್ರಕರಣ ಬುರುಡೆ ಕೇಸ್ಗೆ ಇದೀಗ ಇಡಿ ಕೂಡ ಎಂಟ್ರಿ ಆಗ್ತಾ ಇದೆ. ವಿದೇಶದಿಂದ ಹಣ ವಹಿವಾಟು ಆರೋಪ ಹಿನ್ನೆಲೆಯಲ್ಲಿ ಎಂಎಚ್ಎಯಿಂದ ಜಾರಿ ನಿರ್ದೇಶನಾಲಯಕ್ಕೆ ಸೂಚನೆ ಬಂದಿದೆ. ದಾಖಲೆಗಳ ಪರಿಶೀಲನೆಯನ್ನ ಮಾಡೋದಕ್ಕೆ ಸೂಚನೆ, ದಾಖಲೆಯನ್ನ ಕೆದಕೋಕೆ ಶುರು ಮಾಡಿದೆ ಇಡಿ. ಬೆಂಗಳೂರಿನ ಇಡಿ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. 5 ವರ್ಷದ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೆತ್ತಾ ಇರುವಂತೆ ಇಡಿ. ನೋಡಿ, ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಒಂದಷ್ಟು ಆರೋಪ ಅನ್ನೋದಿತ್ತು. ಏನು ಅಂತ ಅಂದ್ರೆ ಈ ಪ್ರಕರಣದಲ್ಲಿ ಷಡ್ಯಂತ್ರ ಅನ್ನೋದು ಆಗ್ತಾ ಇದೆ. ಬೇರೆ ಎಲ್ಲಿಂದಲೂ ಈ ಪ್ರಕರಣ ಹೀಗೆ ನಡೀಬೇಕು ಅನ್ನೋದನ್ನ ಇಚ್ಛಿಸಲಾಗಿದೆ. ಹಾಗಾಗಿ ಫಂಡಿಂಗ್ ಮಾಡಲಾಗಿದೆ, ಪ್ರಮುಖವಾಗಿ ವಿದೇಶದಲ್ಲಿ ಇದ್ಕೊಂಡು ಇಲ್ಲಿ ಈ ಥರದೊಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ. ಈ ಷಡ್ಯಂತ್ರಕ್ಕೆ ಏನೆಲ್ಲ ಬೇಕೋ ಅದರ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿರುವಂಥ ಕೆಲವರ ಅಕೌಂಟಿಗೆ ಹಣ ಹೋಗಿದೆ. ಹೋರಾಟದ ನೆಪದಲ್ಲಿ ನೀವು ಈ ಥರ ಮಾಡಿ ಅಂತ ಹಣ ಹೋಗಿದೆ. ಕ್ಯಾರೆಕ್ಟರ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆಯಲ್ಲ, ಅವ್ರಿಗೆಲ್ಲ ಹಣ ಸಂದಾಯ ಆಗಿದೆ. ಹಣ ತೆಗೆದುಕೊಂಡೇ ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದರ ಉದ್ದೇಶ ಏನು ಅಂತಂದರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಬೇಕು, ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ವಾದ ಆಗಿದೆ. ಸೊ ಇದಕ್ಕೆ ಅಂತಾನೆ ಫಾರಿನ್ನಿಂದ ಫಂಡ್ ರಿಲೀಸ್ ಆಗಿದೆ, ಫಂಡ್ ಬಂದಿದೆ, ಫಂಡಿಂಗ್ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಹಾಗಾಗಿ ಫೈನಲಿ ಇದೀಗ ಇಡಿ ಎಂಟರ್ ಆಗಿದೆ. ಇಡಿಯ ಕೆಲಸ ಏನು ಅಂತ ಅಂದರೆ ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಕೇಳಿ ಬರುತ್ತೆ, ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ, ಯಾರ್ಯಾರಿಗೆ ನೋಟಿಸ್ ಹೋಗಿದೆ, ಯಾರೆಲ್ಲ ಹೆಸರು ಓಡಾಡಿದೆ, ಎಲ್ಲರ ಬ್ಯಾಂಕ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಲಾಗತ್ತೆ. ಅದು 1-2 ವರ್ಷ ಅಲ್ಲ, 5 ವರ್ಷಗಳಿಂದ ಯಾರ ಅಕೌಂಟಿಂಗ್ ಯಾರಿಗೆ ದುಡ್ಡು ಹೋಗಿದೆ, ಯಾರ ಅಕೌಂಟಿಂದ ಯಾರಿಗೆ ಟ್ರಾನ್ಸಾಕ್ಷನ್ಸ್ ಆಗಿದೆ, ಮನಿ ಕಳಿಸಿದ್ದಾರೆ, ಮನಿ ಸ್ವೀಕರಿಸಿದ್ದಾರೆ, ಆನಂತರ ಹಣ ಯಾರ್ಯಾರ ಅಕೌಂಟಿಗೆ ಹೋಗಿದೆ, ಇದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಇದರಲ್ಲೇನಾದ್ರು ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಅಕೌಂಟ್ಗೆ ಕೋಟಿಗಟ್ಟಲೆ ಹಣ ಬಂದಿದೆ ಅಂದರೆ, ಅದರದ್ದೇನಾದರೂ ಮೂಲ ವಿದೇಶ ಆಗಿದ್ರೆ ಅಥವಾ ಹಣಕ್ಕೆ ಮೂಲವೇ ಇಲ್ಲದೆ ಇದ್ದರೆ ಅದು ಆಗ ಸಾಬೀತಾಗಬಹುದಾದ ಸಾಧ್ಯತೆಗಳಿರುತ್ತೆ. ತನಿಖೆ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತೆ. ನೋಡಿ, ಈ ಪ್ರಕರಣದಲ್ಲಿ ಒಬ್ಬ ಹೆಣ ಹೂಳುವಂಥ ವ್ಯಕ್ತಿ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಸ್ಟೇ ಆಗ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಸ್ಥಳ ಮಹಜರನ್ನು ಮಾಡಲಾಗ್ತಾ ಇದೆ. ಈತ ತಿಂಗಳಾನುಗಟ್ಟಲೆ ಹೋಟೆಲ್ಗಳಲ್ಲಿ ಉಳ್ಕೊಳ್ಳೋದಕ್ಕೆ ಈತನಿಗೆ ದುಡ್ಡೆಲ್ಲಿಂದ ಬರ್ತಾ ಇತ್ತು, ದುಡ್ಡು ಯಾರು ಕೊಡ್ತಾ ಇದ್ರು? ಈತ ತಮಿಳ್ನಾಡಿನವನು ಅಂತ ಹೇಳ್ತಾ ಇದ್ದಾರೆ, ಮಂಡ್ಯದವನು ಅಂತ ಹೇಳ್ತಾ ಇದ್ದಾರೆ, ದೆಹಲಿಗೆ ಹೋಗಿದ್ದ ಅಂತ ಹೇಳ್ತಾ ಇದ್ದಾರೆ, ಬೆಂಗಳೂರಿಗೆ ಬಂದಿದ್ದ ಅಂತ ಹೇಳ್ತಾ ಇದ್ದಾರೆ, ಮಂಗಳೂರಿಗೆ ಹೋಗಿದ್ದ ಅಂತ ಹೇಳ್ತಾ ಇದ್ದಾನೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ 5-6 ತಿಂಗಳು ಈತನ ಮೇಂಟೆನೆನ್ಸ್ ಹೆಂಗಾಯಿತು? ಹೆಂಗೆ ಈತ ತನ್ನ ಪ್ರತಿನಿತ್ಯದ ಖರ್ಚಿಗೆ ಹಣವನ್ನು ಹೊಂದಿಸ್ಕೊಂಡ? ಅಷ್ಟು ಸೇವಿಂಗ್ಸ್ ಇತ್ತ ಇವನ ಹತ್ರ, ಅಥವಾ ಹಣವನ್ನು ಕಳೆದುಕೊಂಡು ಇಲ್ಲಿ ನ್ಯಾಯ ಕೊಡಿಸ್ಬೇಕು ಅಥವಾ ಪಾಪ ಪ್ರಜ್ಞೆ ಅಂತ ಬಂದಿದ್ದಾದ್ರು ಹೇಗೆ ಅಂದಾಗ ಕೆಲವೊಂದಷ್ಟು ಅನುಮಾನಗಳು ಬಂದೇ ಬರುತ್ತೆ. ಹಲವು ಅನುಮಾನಗಳು ಕಾಡ್ತಾ ಇರೋದು. ಇನ್ನು ಕೆಲವೊಂದಷ್ಟು ಫೋಟೋಸ್ಗಳು ವೈರಲ್ ಆಗಿತ್ತು. ಇದು ಅವ್ರ ಮನೆ, ಇದು ಇವ್ರ ಮನೆ, ಹಣ ತೆಗೆದುಕೊಂಡಿದ್ದಾರೆ, ಅದರಲ್ಲಿ ಹಣ ತೆಗೆದುಕೊಂಡೇ ಹೋರಾಟ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಅಂತ. ಸೊ ನೋಡಿ, ಇಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಇರಬಾರ್ದು. ಸೂಕ್ತ ರೀತಿಯಾದಂಥ ತನಿಖೆ ಅನ್ನೋದು ಆಗಬೇಕು. ಒಂದು ವೇಳೆ ಫಂಡಿಂಗ್ ಮಾಡಿದ್ರೆ ಅದು ಅಂತಿಂಥ ವಿಚಾರ ಅಲ್ಲ. ಯಾವುದೋ ಬೇರೆ ದೇಶದಲ್ಲಿ ಕೂತ್ಕೊಂಡು ನಮ್ಮಲ್ಲಿನ ಒಂದು ಹಗರಣ ಅಥವಾ ಒಂದು ವಿಚಾರವನ್ನು ಮುನ್ನೆಲೆಗೆ ತರ್ತಾರೆ ಅಂತಂದರೆ ಅದ್ರ ಬಗ್ಗೆ ತನಿಖೆ ಆಗಬೇಕಲ್ಲ. ನೋಡಿ, ಬುರುಡೆ ಕೇಸ್ ಬಗ್ಗೆ NIA ತನಿಖೆ ವಿಚಾರ ಅದು ಕೂಡ ಮುನ್ನೆಲೆಗೆ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. BJPಗರು NIAಗೆ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ NIA ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಪ್ರಕರಣದ ಸಂಬಂಧ ಈಗಾಗಲೇ SIT ತನಿಖೆ ಅನ್ನೋದನ್ನು ಮಾಡ್ತಾ ಇದೆ. ಸದ್ಯ ನಾವು NIA ತನಿಖೆಗೆ ಕೊಡುವ ವಿಚಾರ ಇಲ್ಲ, ಆದರೆ ಅವರು ತನಿಖೆ ಮಾಡೋದಿದ್ರೆ ಮಾಡಲಿ, ಅವರದ್ದೇ ಆದ ಬೇರೆ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಲಿ, ಅದಕ್ಕೆ ನಮ್ಮದೇನು ಅಭ್ಯಂತರ ಅನ್ನೋದಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ನಾವು NIAಗೆ ಕೊಡಬೇಕು ಅಂತ ಏನಿಲ್ಲ, SIT ತನಿಖೆಯನ್ನು ಮಾಡ್ತಾ ಇದೆ. ಒಂದು ವೇಳೆ NIA ತನಿಖೆ ಅಂತಂದ್ರೂ ಕೊಡ್ತಿದ್ರೆ ಕೊಡಲಿ, ನಮಗೇನಿದಿಲ್ಲ, ಅಭ್ಯಂತರನೇ ಎಲ್ಲ ಕೊಡಲಿ ಅಂತ ಗೃಹ ಸಚಿವರು ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, NIA ಕೊಡತಕ್ಕಂಥ ಅಗತ್ಯ ಇಲ್ಲ, SITಯನ್ನು ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನು ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ.
ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು NI ಕೊಡೋ ಅಗತ್ಯ ಇಲ್ಲ. ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ. ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವ್ರದ್ದೇ ಬೇರೆ ಆ್ಯಂಗಲಲ್ಲಿ ಮಾಡ್ಕೊಳ್ತಾರೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನ ಮಾಡ್ಕೊಳ್ತಾರೆ. ಧರ್ಮಸ್ಥಳದ ವಿಚಾರದಲ್ಲಿ ನಾವು NIA ಕೊಟ್ಟಿದ್ದೀವಿ, ಸಾರಿ SITಗೆ. NIA ಕೇಳ್ತಾ ಇದ್ದಾರೆ, NIA ಕೊಡೋದಿಲ್ಲ. ಆಯಿತಾ? ಬೇರೆ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾವುದನ್ನು ವಿಚಾರಗಳನ್ನು ಹೇಳೋದಕ್ಕೆ ಬರೋದಿಲ್ಲ. ಪದೇ ಪದೇ ಹೇಳ್ತಲೇ ಇದ್ದೀನಿ ನಾನು. ಯಾಕೆಂದರೆ ತನಿಖೆಗೆ ತೊಂದರೆ ಮಾಡಬೇಕು ಅಂತಂದರೆ ಅದೆಲ್ಲ ಆಗ್ಬೋದು. ಆದರೆ ಇವರ ಉದ್ದೇಶಗಳು ಏನಿದೆ ಗೊತ್ತಿಲ್ಲ ನನಗೆ. ತನಿಖೆ ತೊಂದರೆ ಮಾಡಬೇಕು ಅಂತಿದ್ದಾರಾ ಇವರು? ನನಗೆ ಹಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಈಗ ತನಿಖೆ ನಡೀತಾ ಇದೆ. ತನಿಖೆಯಲ್ಲೇನು ಕೂಡ ತಪ್ಪಿಲ್ಲಲ್ಲ. ತನಿಖೆನಲ್ಲಿ ಏನಾದ್ರು ತಪ್ಪಿದೆಯಾ? ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೊಂದು ಏಜೆನ್ಸಿಗೆ ಕೊಡಬೇಕು ಅನ್ನುವಾಗ ತನಿಖೆಯಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡ್ಬೋದು. ಆ ತಪ್ಪು ಯಾವುದು NIAದಿಂದ ಆಗಿಲ್ಲಲ್ಲ, SITಯಿಂದ. SITಯಲ್ಲಿ ಯಾವುದೇ ಆಗಿಲ್ಲ. ಈಗಾಗಲೇ ಅನೇಕ ಇನ್ನು ಇದೇ ಸಂದರ್ಭದಲ್ಲಿ ಗೃಹ ಸಚಿವರನ್ನ ಇವತ್ತು ಮೊಹಂತಿಯವರು ಭೇಟಿಯಾಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಬಗ್ಗೆ ಅಷ್ಟೇ ಬರೋದಿಲ್ಲ ಮೊಹಂತಿಯವರು, ಬೇರೆ ಬೇರೆ ವಿಚಾರದಲ್ಲೂ ಭೇಟಿಗೆ ಬರ್ತಾರೆ. ಬೇರೆಯವರು ಮಾತನಾಡಿದ್ದಕ್ಕೆ ನನ್ನ ಉತ್ತರವಿಲ್ಲ. SIT ಮಾಡಿ ತನಿಖೆ ಆಗ್ತಾ ಇದೆ, ಅಲ್ಲಿಂದ ವರದಿ ಬರಬೇಕು. ED ಅವರು ಬಂದಿದ್ದಾರೆ ಅಂತ ನೀವೇ ಹೇಳಿದ್ರಿ. ಯಾವ ಟರ್ಮ್ಸ್ ರೆಫರೆನ್ಸ್ನಲ್ಲಿ ತನಿಖೆ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಹಣಕಾಸು ವಿಚಾರ ಇದ್ದರೆ ED ಅವರು ಬರಬೇಕು. ಆದರೆ ಚೆನ್ನಯ್ಯ ಹೇಳಿಕೆ ಆಧಾರದ ಮೇಲೆ SIT ತನಿಖೆ ಆಗ್ತಾ ಇದೆ. SIT ಅವರು ಅದರ ಮೇಲೆಯೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ED ಇಂಟರ್ ಬಗ್ಗೆ ಅವರು ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಏನಿಲ್ಲ. ನಾವು ಬೇರೆ ಬೇರೆ ವಿಚಾರಗಳು ಇರೋದಿಲ್ವಾ ಚರ್ಚೆ ಮಾಡೋದಕ್ಕೆ? ಬರೀ SIT ವಿಚಾರಗಳನ್ನೇ ಚರ್ಚೆ ಮಾಡೋದಕ್ಕೆ ಮೊಹಂತಿಯವರು ಬರೋದಿಲ್ಲ. SIT ಒಂದು ಭಾಗ, ಅವರಿಗೆ ಬೇರೆ ಬೇರೆ ಕೆಲಸಗಳ ISD ಇನ್ಚಾರ್ಜ್ ಇದ್ದಾರೆ, ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಕೊಟ್ಟಿರ್ತೀವಿ. ಅದಕ್ಕೆ ಬ್ರೀಫ್ ಮಾಡಕ್ಕೆ ಬರ್ತಾರೆ. ಅದೆಲ್ಲ SIT ಗಮನಿಸುತ್ತೆ, ಅದೆಲ್ಲವನ್ನು ಗಮನಿಸ್ತಾರೆ. ಯಾರು ಮಾತಾಡಿದ್ದಕ್ಕೆಲ್ಲವೂ ಕೂಡ ನನ್ನಿಂದ ಉತ್ತರ ಸಿಕ್ಕಲ್ಲ. ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ಮಾಡಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ, SIT ಮಾಡಿದ್ದೀವಿ, SIT ತನಿಖೆ ಆಗಬೇಕು, ವರದಿ ಬರಬೇಕು. ಅದು ಬಿಟ್ಟು ಬೇರೆ ಏನಕ್ಕೂ ಕೂಡ ಅವರು ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು, ನಾನು ಒಬ್ಬ ಗೃಹ ಸಚಿವನಾಗಿ ನಾನು ಅದೆಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಕ್ಕೆ ಹೋಗೋದಿಲ್ಲ. ಆ ರೀತಿ ಏನಿಲ್ಲ. ಅವರು